ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ವಿ ಫ್ಯಾಮಿಲಿ. ಈ ಅಧಿಕ ಮಾಸದಲ್ಲಿ ಫ್ರೆಂಡ್ಸ್ ಯಾವ ಹಬ್ಬ ಬರಲ್ಲ ಅಂತಾರೆ, ಯಾವ ಹಬ್ಬ ಆಚರಿಸಬಾರ್ದು ಅಂತಾರೆ. ಆದರೆ ನಮ್ಮ ಏರಿಯಾದಲ್ಲಿ ನೋಡಿ, ನಮ್ಮ ಜನಮೆಚ್ಚಿದ ನಾಯಕರಾದ ಎಸ್ ಟಿ ಸೋಮಶೇಖರ್ ಸರ್ ಇವರೇ ನೋಡಿ ಫ್ರೆಂಡ್ಸ್, ನಮ್ಮ ಯಶವಂತಪುರ ವಾರ್ಡಿನ ಜನಮೆಚ್ಚಿದ ನಾಯಕರಾದ ಎಸ್ ಟಿ ಸೋಮಶೇಖರ್ ಸರ್ ಇಂಥ 16,000 ಮಹಿಳೆಯರು ಮಹನೀಯರನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡ್ತೀವಲ್ಲ, ಅದೇ ನನ್ನ ಹುಟ್ಟುಹಬ್ಬ. ಇವರು ನಮ್ಮ ಯಶವಂತಪುರ ವಾರ್ಡಿನ ಎಲ್ಲ ಹೆಣ್ಣುಮಕ್ಕಳಿಗೂ ಹಬ್ಬ ಆಚರಿಸಕ್ಕೆ ಅವಕಾಶ ಮಾಡಿಕೊಟ್ರು. ಅದು ಯಾವ ಹಬ್ಬ ಅಂದ್ರೆ ಮನೆಗೊಂದು ರಂಗೋಲಿ ಸ್ಪರ್ಧೆ ಇಟ್ಟು, ಆ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲ ಹೆಣ್ಮಕ್ಳು ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ರು. ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ. ಅದು ಯಾವ ರಂಗೋಲಿ ಹಾಕಿದೆ, ಅದನ್ನ ಯಾವ ಕಾರಣಕ್ಕೆ ನಾನು ರಂಗೋಲಿ ಹಾಕಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಕೊಡ್ತೀನಿ. ಅದನ್ನ ಮುಂದಕ್ಕೆ ನೋಡ್ತಾ ಹೋಗಿ ಎಲ್ಲೂ ಮಿಸ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ನಾನು ಯಾವ ಥರ ರಂಗೋಲಿ ಹಾಕಿದೆ, ಈ ಅಧಿಕ ಮಾಸದಲ್ಲಿ ನಾನು ಆದಿಶೇಷನ್ ರಂಗೋಲಿ ಹಾಕಿದೆ, ಅದು ಯಾವ ಹಾಕಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಯಾವ ಥರ ಹಾಕೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡಿ ಕಲ್ತ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕಂದ್ರೆ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ. ನಾನು ರಂಗೋಲಿ ಹಾಕುವಾಗ ಮುಕ್ಕೋಟಿ ದೇವರುಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ರು. ಅದು ಯಾವ ಥರ ಅಂತ ಮುಂದಕ್ಕೆ ವಿಡಿಯೋ ನೋಡಿ. ನನಗೆ ರಂಗೋಲಿ ಹಾಕುವಾಗ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಎಷ್ಟೊಂದು ಜನ ಎಲ್ಲ ಗಂಡಸರೆ ಫುಲ್ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು, ಎಷ್ಟು ದೊಡ್ಡ ಕ್ಯಾಮ್ರಾ ಹಿಡ್ಕೊಂಡು ಡ್ರೋನ್ ತೊಗೊಂಡು ಮಕ್ಕದ ಹತ್ರ ಬಂದು ವಿಡಿಯೋ ಮಾಡ್ತಾ ಇದ್ರು. ನನಗೆ ಸ್ವಲ್ಪ ಭಯ ಆಯಿತು. ಅದು ಯಾವ ಥರ ಭಯ ಆಯಿತು ಅಂತ ನೀವು ಮುಂದಕ್ಕೆ ವಿಡಿಯೋ ನೋಡಿ. ನಮ್ಮ ಏರಿಯಾದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ರು. ಹಿಂದಿನ ದಿನನೇ ಬಂದು ಪಾಂಪ್ಲೆಟ್ ಕೊಟ್ಟು, ನೀವು ನಿಮ್ಮ ಮನೆ ಮುಂದೆನೇ ರಂಗೋಲಿ ಹಾಕಿ ಸ್ಪರ್ಧೆ ಇದೆ, ಅದಕ್ಕೆ ಬಹುಮಾನ ಇದೆ, ಫಸ್ಟ್ ಪ್ರೈಜು ಕ್ಯಾಶ್ ಅವಾರ್ಡ್ ಎಲ್ಲ ಇದೆ, ನೀವು ಹಾಕಿ ಭಾಗವಹಿಸಿ ಅಂದರು. ಯಾಕಂದರೆ ನಾನು ತುಂಬ ಕಡೆ ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅದು ಜಡ್ಜಸ್ ಬಂದು ಬರ್ಕೊಂಡು ಹೋದಾಗೆ ನನಗೆ ಫಸ್ಟ್ ಪ್ರೈಸ್ ಅಂತಲೇ ಬರ್ಕೊಂಡು ಹೋಗಿರ್ತಾರೆ. ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರೆ, ಥರ್ಡ್ ಬಹುಮಾನ ಅಂತ, ಇಲ್ಲ ಸಮಾಧಾನಕರ ಬಹುಮಾನ ಅಂತ ಆ ಥರ ಕೊಡ್ತಾರೆ. ಅದಕ್ಕೋಸ್ಕರ ನನಗೆ ಬೇಜಾರಾಗಿ ನಾನು ಭಾಗವಹಿಸಕ್ಕೆ ಹೋಗ್ತಾ ಇರಲಿಲ್ಲ. ಅಲ್ಲಿಂದ ಬಿಟ್ಬಿಟ್ಟೆ. ಈ ಅನುಭವ ಆದಮೇಲೆಗಿಂದ ನಾನು ಬಿಟ್ಬಿಟ್ಟೆ, ಎಲ್ಲಿ ರಂಗೋಲಿ ಸ್ಪರ್ಧೆ ನಾನು ಭಾಗವಹಿಸಿರಲಿಲ್ಲ. ಪಾಂಪ್ಲೆಟ್ ಕೊಡಕ್ಕೆ ಬಂದವ್ರಿಗೂ ನಾನು ಹೇಳಿದೆ, ಇಲ್ಲ ರೀ ನಾನು ರಂಗೋಲಿ ಹಾಕಲ್ಲ ಅಂತ. ಹಾಕಿ ನೀವು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀರಾ, ಯಾರೆಲ್ಲ ರಂಗೋಲಿ ಬರಲ್ಲ ಅವರೆಲ್ಲರೂ ಬಿಡ್ತಾ ಇದ್ದಾರೆ, ನೀವು ಯಾಕೆ ಬಿಡ್ತೀರಾ ಹಾಕಿ ಅಂದಿದ್ದಕ್ಕೆ, ಹೌದಲ್ವಾ ಅಧಿಕ ಮಾಸ, ಅದಕ್ಕೆ ದೇವ್ರ ದರ್ಶನ ಮಾಡಬೇಕಂತೆ, ದೇವ್ರ ದರ್ಶನ ಮಾಡಿಸ್ಬೇಕಂತೆ, ಒಳ್ಳೇದಾಗುತ್ತೆ ಅಂತೆ. ಅದಕ್ಕೋಸ್ಕರ ನಾನು ಯಾವುದಾದ್ರೂ ಒಂದು ದೇವ್ರದ್ದು ಹಾಕೋಣ ಅಧಿಕ ಮಾಸದಲ್ಲಿ ಅಂದ್ಕೊಂಡು, ಯಾವ್ದು ಹಾಕೋಣ ಅಂತಂದು ಯೋಚನೆ ಮಾಡಿದಾಗ ಶಿವಂದು ಹಾಕೋಣ ಅಂದ್ಕೊಂಡೆ ಫಸ್ಟು. ಆಮೇಲೆ ಬೇಡ, ಅಧಿಕ ಮಾಸ ಆದಿಶೇಷಂದು ಹಾಕೋಣ ರಂಗೋಲಿ, ಎಲ್ರಿಗೂ ಆದಿಶೇಷನ ದರ್ಶನ ಮಾಡಿಸೋಣ ಅಂತ ನಿಮಗೆಲ್ಲರಿಗೂ ಆದಿಶೇಷಂದು ದರ್ಶನ ಮಾಡಿಸ್ತಾ ಇದ್ದೀನಿ. ಈ ರಂಗೋಲಿನ ಪೂರ್ತಿಯಾಗಿ ನೋಡಿ. ಹಾಗೆ ಆದಿಶೇಷ ಲಕ್ಷ್ಮಿ ಇರೋದನ್ನು ನಿಮಗೆ ರಂಗೋಲಿ ಮುಖಾಂತರ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದರೆ ಈ ಲಕ್ಷ್ಮಿ ಆದಿಶೇಷನ್ ರಂಗೋಲಿ ಎಲ್ಲರಿಗೂ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಖಂಡಿತ ಈ ಲಕ್ಷ್ಮಿ ಆದಿಶೇಷ ನಿಮಗೆ ಒಳ್ಳೇದು ಮಾಡ್ತಾರೆ. ಫಸ್ಟ್ ಯಾವ ಥರ ಈ ರಂಗೋಲಿ ಹಾಕೋದಂದರೆ, ಇಲ್ಲೊಂದು ಚುಕ್ಕಿ ಇಡಬೇಕು, ಇಟ್ಬಿಟ್ಟು ಪೆನ್ಸಿಲೇ ಡ್ರಾ ಮಾಡಿಕೊಂಡು, ಆಮೇಲೆ ರಂಗೋಲಿ ಪುಡಿಯಿಂದ ವೈಟ್ ರಂಗೋಲಿ ಪುಡಿಯಿಂದ ಔಟ್ಲೈನ್ ಹಾಕ್ಕೊಂಡು, ಆಮೇಲೆ ಈ ಫೋಟೋಗೆ ಎಲ್ಲೆಲ್ಲಿ ಯಾವ ಕಲರ್ ಹಾಕಬೇಕು ಅಂತ ನಾವು ಆ ಕಲರ್ ಮ್ಯಾಚ್ ಮಾಡ್ತಾ ಹೋಗಬೇಕು. ತುಂಬಾ ಈಸಿ, ಒಂದ್ಸತಿ ನೋಡ್ಕೊಳ್ಳಿ. ನಾನು ನಿಮಗೆ ಹೇಳಿದ್ನಲ್ವಾ, ಮುಕ್ಕೋಟಿ ದೇವರುಗಳು ಬಂದು ಆಶೀರ್ವಾದ ಮಾಡಿದರು ಅಂತ. ಅವರು ಇವರೇ ನೋಡಿ, ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳೇ ಇರ್ತಾರೆ ಅಂತೆ. ಆ ಗೋಮಾತೆ ಬಂದು ನಾನು ರಂಗೋಲಿ ಹಾಕುವಾಗ ಎಷ್ಟೊತ್ತು ನನ್ನ ರಂಗೋಲಿನ ನೋಡ್ಕೊಂಡು ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡಿತ್ತು. ಆ ಹಸುಗೆ ನಾನು ಎಷ್ಟು ಸತಿ ಹೋಗು ಅಂತ ಹೇಳಿದ್ರು ಅದು ಹೋಗಲಿಲ್ಲ, ಎಷ್ಟೊತ್ತವರೆಗೂ ಅಲ್ಲೇ ನಿಂತಿತ್ತು. ಮತ್ತು ಕಾರಲ್ಲಿ ಬೈಕಲ್ಲಿ ಹೋಗೋರೆಲ್ಲ ಗಂಡಸರು ಹೆಂಗಸರು ನಮ್ಮ ಪಕ್ಕದ ಏರಿಯಾದವರು ಎಲ್ಲರೂ ಹೋಗೋ ಗಾಡಿಯಿಂದ ಸ್ಟಾಪ್ ಮಾಡಿ ಅವರು ವಿಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ಹೋಗ್ತಾ ಇದ್ರು. ತುಂಬ ಚೆನ್ನಾಗಿ ಹಾಕಿದ್ದೀರಾ ಮೇಡಮ್, ನಿಮಗೆ ಫಸ್ಟ್ ಪ್ರೈಸು ಕೊಡಬೇಕು ಅವರು ಅಂತ ಹೇಳ್ತಾ ಇದ್ರು. ಎಷ್ಟು ಚೆನ್ನಾಗಿ ಹಾಕಿದ್ದೀರಾ ಅಂತ ಹೇಳ್ತಾ ಇದ್ರು. ಎಲ್ಲರೂ ತುಂಬ ಹಾರೈಸಿದ್ರು. ಆ ಟೈಮಲ್ಲಿ ಮಳೆ ಬೇರೆ ಬರಂಗಾಗಿತ್ತು. ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೆ, ದೇವರೇ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಅಡುಗೆ ಮಾಡಿ, ತಿಂಡಿ ಮಾಡಿ, ಬಾಕ್ಸ್ ಕಟ್ಟಿ ಹೋಗೋರ್ನೆಲ್ಲ ಕಳಿಸಿ ಆಮೇಲಿಂದ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಈ ರಂಗೋಲಿನ ಜಡ್ಜಸ್ ಬಂದು ನೋಡ್ಕೊಂಡು ಹೋಗೋವರೆಗನಾದರೂ ಮಳೆ ಬರದೇ ಇರಲಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೆ. ಅದೇ ಥರ ಜಡ್ಜಸ್ಸು ಬಂದು ನಮಗೆ ಎಲ್ಲನೂ ಬರ್ಕೊಂಡು ಆಮೇಲೆ ನಮಗೊಂದು ಟೋಕನ್ ಕೊಟ್ಟು ಹೋದಾದ್ಮೇಲೆ ಮಳೆ ಬಂತು. ಮಳೆ ಬಂದ್ರೂ ನನ್ನ ರಂಗೋಲಿ ಅಳಕಿರಲಿಲ್ಲ, ಅದು ಪೂರ್ತಿಯಾಗಿ ಹೋಗಿರಲಿಲ್ಲ. ಅದು ಯಾವ ಥರ ಅಂತ ಮುಂದಕ್ಕೆ ನೋಡಿ. ಆಂಟಿ ಹೆಂಗೆ ನೋಡಿ, ಇಲ್ಲ ಮಾಡಿ ನಿಮ್ಮ ಕಡೆ ನೀವು ಮಾಡಿ. ನಾನು ಒಂದು ಡಬ್ಬಕ್ಕೆ ಕಲರ್ ಹಾಕಿ ಅದನ್ನು ಕೈಯಿಂದ ಬಡಿತಾ ಇದ್ದೀನಲ್ಲ, ಅದನ್ನು ನಾನೇ ರೆಡಿ ಮಾಡಿರೋದು. ಅದು ಯಾವ ಥರ ರೆಡಿ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಆದಿಶೇಷ ದೇವಸ್ಥಾನ ಎಲ್ಲಿದೆ ಅಂದರೆ, ಕೇರಳದ ತಿರುವನಾಂತಪುರದಲ್ಲಿ ಅನಂತ ಪದ್ಮನಾಭ ಅಂತ ಪೂಜಿಸ್ತಾರೆ, ಅಲ್ಲಿದೆ ಈ ದೇವಸ್ಥಾನ. ನೀವು ಬೇರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಗರ್ಭಗುಡಿಯಲ್ಲಿರೋ ದೇವ್ರು ನೋಡಬೇಕಂದ್ರೆ ಒಂದೇ ಬಾಗಿಲಲ್ಲಿ ನೀವು ದೇವ್ರನ್ನ ನೋಡ್ಕೊಂಡು ಬಂದುಬಿಡ್ತೀರಾ. ಆದರೆ ಈ ಅನಂತ ಪದ್ಮನಾಭ ದೇವ್ರನ್ನ ನೀವು ನೋಡಬೇಕು ಅಂದರೆ 3 ಬಾಗಿಲಿಂದ ನೋಡಬೇಕು. ಅದು ಯಾವ ಥರ
ಕಾಣಿಸ್ತಾನೆ ನನ್ನ ಸ್ವಾಮಿ ಅಂದರೆ ಮೊದಲನೇ ಬಾಕ್ಲಲ್ಲಿ ಮುಖ ಮತ್ತು ಶೇಷನ ಹೆಡೆ ಮಾತ್ರ ಕಾಣಿಸುತ್ತೆ. ಎರಡನೇ ಬಾಕ್ಲಲ್ಲಿ ನಿಮಗೆ ಹೊಂಕಳಿಂದ ಬ್ರಹ್ಮದೇವ ಹುಟ್ಟಿರೋದು ಕಾಣಿಸುತ್ತೆ. ಮೂರನೇ ಬಾಕ್ಲಲ್ಲಿ ನನ್ನ ಸ್ವಾಮಿಯ ಪಾದದ ಹತ್ರ ಲಕ್ಷ್ಮೀ ಕೂತಿರೋದು ನಿಮಗೆ ಕಾಣಿಸುತ್ತೆ. ಈ ಅನಂತ ಪದ್ಮನಾಭ ಅಥವಾ ಆದಿಶೇಷಂದು ನೀವು ದರ್ಶನ ಮಾಡ್ಕೋಬೇಕು ಅಂದರೆ ನೀವು ತಿರುವನಾಥಪುರದಲ್ಲಿರುವ ಪದ್ಮನಾಭ ದೇವಸ್ಥಾನಕ್ಕೆ ಒಂದ್ಸತಿಗಾದರೂ ಹೋಗಿ. ಇವಾಗ ನಾನು ನಿಮಗೆ ಅಧಿಕ ಮಾಸದಲ್ಲಿ ನನ್ನ ಕೈಯಾರೆ ಅನಂತ ಪದ್ಮನಾಭ ಆದಿಶೇಷಂದು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ, ಆಶೀರ್ವಾದ ಪಡ್ಕೊಳ್ಳಿ. ಇವರು ನಾನು ಹಾಕಿರೋ ರಂಗೋಲಿ ನೋಡಿ, ವಾವ್ ತುಂಬ ಚೆನ್ನಾಗಿ ಹಾಕಿದ್ರು. ಅದು ಯಾವ ಥರ ಹಾಕಿದ್ರಿ, ಫಸ್ಟ್ ಅದು ಹೆಂಗೆ ಮಾಡ್ಕೊಂಡ್ರಿ ಅಂತೆಲ್ಲ ನಾನು ಕೇಳಿದರು. ನಾನು ಸ್ವಲ್ಪ ಹೇಳಿದೆ. ಇವ್ರು ಬಂದುಬಿಟ್ಟು ನೋಡಿ ನಮ್ಮ ರಂಗೋಲಿಗೆ ಮನೆಗೆ ಹೋಗಿ ಆ ರಂಗೋಲಿಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವರು ಬರ್ಕೊಂಡು ಹೋಗ್ತಾರೆ. ನನಗೆ ಔಟ್ ಆಫ್ ಔಟ್ ಬಂತು ರೀ ನಿಮ್ಮ ರಂಗೋಲಿಗೆ ಮಾರ್ಕ್ಸು ಅಂತ ಹೇಳಿದರು. ಆಮೇಲೆ ಈ ಸಂಡೇ 21ನೇ ತಾರೀಕು ಅಲ್ಲಿ ಮೋದಿ ಬಂದಿದ್ದರು ನಮ್ಮ ಏರಿಯಾದಲ್ಲಿ. ಆ ಗ್ರೌಂಡಲ್ಲಿ ಫಂಕ್ಷನ್ ಇಟ್ಕೊಂಡು ಪ್ರೈಸ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೋದರು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರಿಗೆಲ್ರಿಗೂ ಕಿಚನ್ ಸೆಟ್ಟು ಮತ್ತು ಲಕ್ಷ್ಮೀ ಗಣೇಶ ಇರೋದು ಬೆಳೆದು ಸಿಗಲ್ಲ. ಯಾರಿಗೆ ಸಿಗುತ್ತೆ ಅಂದರೆ ವೋಟ್ರ್ ಐ ಡಿ ಇಲ್ಲಿದೆ ಆಗಿರಬೇಕು, ಇದೇ ಏರಿಯಾದ ಅಡ್ರೆಸ್ ಇಲ್ಲದೆ ಆಗಿರಬೇಕು, ವೋಟ್ರ್ ಐ ಡಿ ಇರಬೇಕು. 18 ವರ್ಷದ ಮೇಲ್ಗಡೆ ಇದ್ದವರಿಗೆ ವೋಟ್ರ್ ಐ ಡಿ ಇದ್ದವರಿಗೆ ಮಾತ್ರ ಈ ಕಿಚನ್ ಸೆಟ್ಟು ಮತ್ತು ಬೆಳೆದು ಗಣೇಶ ಲಕ್ಷ್ಮೀ ಗಣೇಶ ಇರೋದು ಸಿಗುತ್ತೆ. 18 ವರ್ಷದ ಕೆಳಗಡೆ ಇರೋರು ರಂಗೋಲಿ ಹಾಕಿದ್ರೂ ಅವ್ರಿಗೆ ಸಿಗಲ್ಲ. ಇವಾಗ ಮಾತಾಡಿದ್ರಲ್ವ, ಅವರು ನಮ್ಮ ಏರಿಯಾದವರೇ ಅಲ್ಲ, ಬೇರೆ ಏರಿಯಾದವರು. ಈ ರೋಡಲ್ಲಿ ಹೋಗೋರು ನೋಡ್ಕೊಂಡು ಹೋಗಿ ಅವ್ರಿಗೆ ಹೇಳಿದಾಗ ಅವ್ರು ಬಂದು ನೋಡಿಕೊಂಡು ಹೋಗ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ಕಲರು ಅಷ್ಟೇ, ಕಲರ್ ನೀವು ಚಾಯ್ಸ್ ಮಾಡಬೇಕಂದ್ರೆ ನೋಡ್ಕೊಂಡ್ಬಿಟ್ಟು ಮೊದಲೇ ಯಾವುದಕ್ಕೆ ಯಾವ ಕಲರು ಅಂತ ನೀವು ಚಾಯ್ಸ್ ಮಾಡಬೇಕು. ಹಾಗೆ ಅದನ್ನು ಒಂದಿಷ್ಟು ಕಲರ್ನ ಮಿಕ್ಸ್ ಮಾಡಬೇಕು. ಒಂದಿಷ್ಟು ಕಲರು ಅಂಗಡಿಯಲ್ಲಿ ಸಿಕ್ಕಲ್ಲ. ಅದು ಯಾವ್ಯಾವ್ದು ಕಲರು ಯಾವ್ಯಾವ್ದು ಕಲರ್ಗೆ ಮಿಕ್ಸ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಹಾಗೆ ಮುಂದಕ್ಕೆ ನೋಡಿ ಯಾರೆಲ್ಲ ಬಂದರು ಅದೇನೆಲ್ಲ ವೀಡಿಯೋ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಲಕ್ಷ್ಮೀದು ಎಷ್ಟು ಚೆನ್ನಾಗಿ ಬಂದಿದೆ, ಅದು ತಾಲಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಜಾಗ ನನಗೆ ಸಾಕಾಗಲಿಲ್ಲ, ಅದು ಇನ್ನೂ ಬಿಡಿಸ್ಬೇಕಿತ್ತು. ಬ್ರಹ್ಮದೇವ್ರನ್ನೆಲ್ಲ ಜಾಗ ಸಾಕಾಗಲಿಲ್ಲ, ಹಾಗೆ ಟೈಮು ಸಾಕಾಗಲಿಲ್ಲ. ಇಷ್ಟಂತೂ ಬಿಡಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೆ ಮುಂದೆ ರಂಗೋಲಿ ಹಾಕಲಿ ಜಾಗ ಸ್ವಲ್ಪ ಸ್ಲೋಪ್ ಇರೋದ್ರಿಂದ ನನಗೆ ಬಗ್ಗಿ ಹಾಕೋಕ್ಕೆ ಎಷ್ಟೊಂದು ಕಷ್ಟ ಆಯಿತು. ಅದನ್ನು 5 ಗಂಟೆಯಿಂದ ಹಾಕ್ತಾ ಇರೋದು. ನನಗೆ 10 ಗಂಟೆವರೆಗೂ ಆಯಿತು ಅದು ಹಾಕೋದು. 10-11 ಗಂಟೆವರೆಗೂ ಆಯಿತು, ಯಾಕಂದರೆ ಕಲರ್ ಹಾಕಬೇಕು ಅದೆಲ್ಲ. ಆ ಕಡೆ ನೀವು ರಂಗೋಲಿ ನೋಡ್ತಾ ಇದ್ದೀರಲ್ಲ, ಅದು ಸ್ಟಾರ್ದು ರಂಗೋಲಿ. ಅದನ್ನು ನಮ್ಮ ಫಸ್ಟ್ ಫ್ಲೋರ್ ಅವರು ಒಬ್ಬರು ಅಕ್ಕ ಹಾಕಿದರು. ಯಾಕಂದರೆ ಅವರು ಹಾಕ್ಬೋದಂತೆ. ಒಂದು ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದ್ದಾವೋ ಅಷ್ಟು ಮನೆಯದು ರಂಗೋಲಿ ಹಾಕ್ಬೋದಂತೆ. ಅವರು ಆ ಕಡೆದು ಹಾಕಿರೋದು. ಇದು ನಾನು ಆದಿಶೇಷನ್ ನಾನು ಹಾಕಿರೋದು. ನೋಡಿ, ದಿನಾಲೂ ಬೆಳಿಗ್ಗೆ ಬರದೇ ಇರೋ ಮಳೆ ಅವತ್ತು ಬೆಳಿಗ್ಗೆನೇ ಮಳೆ ಬರೋ ಥರ ಇತ್ತು. ಅಲ್ಲಿ ನಾಯಿಗಳದ್ದು ಒಂದು ಕಾಟ ಇತ್ತು. ಅದಕ್ಕೋಸ್ಕರ ನನ್ನ ಮಗನ ನಿಂದಿರಿಸ್ಕೊಂಡಿದ್ದೆ ನಾನು, ನಾಯಿ ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೆ. ಯಾಕಂದರೆ ನಾನಲ್ಲಿ ಬೀದಿ ನಾಯಿಗಳಿಗೆ ನೀರು ಇಡ್ತೀನಿ. ಆ ನೀರು ಕುಡ್ಕೊಂಡು ಅದನ್ನ ರಂಗೋಲಿ ಹಾಕಲ್ಲೇ ಮಲ್ಕೊಳ್ತವೆ ದಿನಾನು. ಇದಕ್ಕೆ ಅವು ಬರ್ತಾ ಇರ್ತವೆ. ಅದಕ್ಕೋಸ್ಕರ ಇಷ್ಟು ರಂಗೋಲಿ ಹಾಕೋಕ್ಕೆ 2 ದಿನದಿಂದ ಕಷ್ಟಪಟ್ಟಿದ್ದಾಯಿತು. ಒಂದು ದಿನ ರಂಗೋಲಿದು ಕಲರ್ ಜೋಡ್ಸೋಕ್ಕೆ ಓಡಾಡಿ ತಿರುಗಾಡಿ, ಒಂದು ಅಂಗಡಿಯಲ್ಲಿ ಕಲರ್ ಸಿಕ್ಕರೆ ಇನ್ನೊಂದು ಅಂಗಡಿಯಲ್ಲಿ ಸಿಗ್ತಾ ಇರಲಿಲ್ಲ. ಅದೆಲ್ಲ ಜೋಡಿಸ್ಕೊಂಡು ಫೈನಲ್ ಆಗಿ ರಂಗೋಲಿ ಮುಗೀತು. ಬೇರೆಯವರು ಯಾವ ಥರ ರಂಗೋಲಿ ಹಾಕೋರೆ ನಮ್ಮ ರೋಡಲ್ಲಿ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೀವು ಹಾಗೆ ನೋಡಿ ಈ ರಂಗೋಲಿ ಯಾವ ಥರ ಹಾಕೋರೆ ನಮ್ಮ ರೋಡಲ್ಲಿ ಅಂತ ನಿಮಗೆ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಕಾಲು ಇಷ್ಟೊತ್ತನ ರಂಗೋಲಿ ಹಾಕಿ ನನಗೆ ಜಾಸ್ತಿ ನಡೆಯೋಕ್ಕಾಗಲ್ಲ. ಸ್ವಲ್ಪ ದೂರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಯಾರೆಲ್ಲ ಯಾವ ಥರ ರಂಗೋಲಿ ಹಾಕ್ಯಾರೆ ಅಂತ. ಹಾಗೆ ಮುಂದಕ್ಕೆ ನೋಡಿ. ಯಾಕೆ ನಮ್ಮ ಏರಿಯಾದಲ್ಲಿ ಎಲ್ಲರ ಮನೆ ಮುಂದೆನೂ ಕಲರ್ ರಂಗೋಲಿ ಇದೆ.
ಅದು ಆಮೇಲೆ ಏನಾಗಿ ಹೋಯಿತು ಅಂತ ನಿಮಗೆ ಮುಂದಕ್ಕೆ ಹಂಗೆ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಒಡೆಯೋದು ಹಾಂ ನೋಡಿ ಇವಾಗ ಚೆನ್ನಾಗಿ ಸಾಕು ಅಷ್ಟೇ. ಅವ್ರು ಕಲರ್ ಹಚ್ಚಲಿಲ್ಲ ಅಂದರೆ ಇದು ಮಾಡೋದು. ಎಲ್ಲ ಮುಗಿಬೇಕಂಟಿ ಆ ರೋಡಿದ್ದು. ಅದು ಶಿವನಪಾಳ್ಯ. ನೀ ಬಿಟ್ಟೆ ತೇಜು ಅವರೆಲ್ಲ ಬರೀರಿ ನಮಗೆ ಬರಲ್ಲ ಅಂತ ಇರ್ಲಿ. ಅಲ್ಲ ರಂಗೋಲಿ ಶಿವ ಇದು ಬಿಟ್ಟಿರೋದಲ್ಲ ವಿಷ್ಣು ತೇಜು ಬಿಟ್ಟು ಹಾಕೋರಲ್ಲ ಆಂಟಿ ಇವರು ಹಾಕೋರೆ. ಡೋಬಿಯವರು ಹಾಕಬಹುದಿತ್ತು ಅಲ್ಲಿ, ಯಾಕೋ ಅವ್ರು ಹಾಕಿಲ್ಲ. ನನಗೂ ಅರ್ಥ ಆಗುತ್ತೆ ಕನ್ನಡದಾಗ ಮಾತಾಡು. ಏ ಚೆನ್ನಾಗಿದೆ. ಓ ಇದು ಸಖತ್ತಾಗಿದೆ. ಯಾವಾಗ ರಾತ್ರಿ ನಾಯಿಗಳದೇ ಕಾಟ. ನಮ್ಮನೆಯಾಗಂತೂ ಬಂದು ಮಲ್ಕೊಂಡ್ಬಿಡ್ತತೆ. ನಾನು ಬಕ್ಕೊಂಡು ರಂಗೋಲಿ ಹಾಕುವಾಗ ಈ ಕ್ಯಾಮ್ರಾಮ್ಯಾನು, ವಿಡಿಯೋ ಮ್ಯಾನು, ಹಾಗೆ ಡ್ರೋನ್ ಕ್ಯಾಮ್ರಾಯಿಂದ ವಿಡಿಯೋ ಮಾಡೋರು ಎಲ್ಲರನ್ನೂ ನೋಡಿಬಿಟ್ಟು ಒಂದು ಸತಿಗೆ ಭಯ ಆಯಿತು. ಎಲ್ಲ ಬಂದುಬಿಟ್ಟು ಸುತ್ತಲೂ ನಿಂತ್ಕೊಂಡು ಕೂತ್ಕೊಂಡು ಹಾಕಿ ಮೇಡಮ್ ಅಂತ ಇದ್ದರು. ನನಗೆ ಅದೊಂದು ಸ್ವಲ್ಪ ಭಯ ಆಯಿತು. ಅದು ಏನು ಇಷ್ಟೊಂದು ದೊಡ್ಡದೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ತಲೆ ಹತ್ರ ಬಂದುಬಿಟ್ಟು ವಿಡಿಯೋ ಮಾಡ್ತಾ, ಮತ್ತು ಅದು ಡ್ರೋನ್ ಬೇರೆ ಮೇಲೆ ತಿರುಗ್ತಾ ಇದೆ ಆ ಸೌಂಡ್ಗೆ ನನಗೆ ಸ್ವಲ್ಪ ಭಯ ಆಗಿ ಅವ್ರು ಬಂದುಬಿಟ್ಟು ಫೋಟೋ ತೆಗೆದು ವಿಡಿಯೋ ಮಾಡೋದು ನೋಡಿ ನಾನಿನ್ನೂ ಕಂಪ್ಲೀಟ್ ಮಾಡಿಲ್ಲ ರಂಗೋಲಿನ. ಕೆಳಗಡೆ ನಾನು ಹಾವಿನ ಹಾಸಿಗೆ ರಂಗೋಲಿ ಹಾಕಬೇಕು, ಮತ್ತು ಸಮುದ್ರದಲ್ಲಿ ನೀರಿರುತ್ತಲ್ಲ ಆ ಥರದ್ದು ರಂಗೋಲಿ ಹಾಕಬೇಕು ಕೆಳಗಡೆ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲಿ ಸ್ಟಾಪ್ ಮಾಡಿಬಿಡ್ತಾರೋ, ಸ್ಟಾಪ್ ಮಾಡಂತ ಹೇಳ್ತಾರೋ ಅನ್ನೋದು ಒಂದು ಭಯ ಆಯಿತು. ಇನ್ನೊಂದು ಅವರು ಬಂದು ತಲೆ ಹತ್ರ ನನಗೆ ವಿಡಿಯೋ ಮಾಡೋದು, ಮಕ್ಕದ ಹತ್ರ ವಿಡಿಯೋ ಮಾಡೋದು ನೋಡಿ ನಾನು ಮಾಮೂಲಿ ಡ್ರೆಸ್ಸಲ್ಲಿದ್ದೀನಿ. ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿ ಬಾಕ್ಸ್ ಕಟ್ಟಿ ಎಲ್ಲ ತಿಂಡಿ ಮಾಡಿ ಹಾಗೆ ಬೇಗ ಹಾಕಿಬಿಟ್ಟು ರಂಗೋಲಿನ 10 ಗಂಟೆ ಅನ್ನೋಷ್ಟೊತ್ತಿಗೆ ಮುಗಿಯುತ್ತೆ. ಆಮೇಲೆ ಬಂದು ನಾನು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರಾಯ್ತು. 10-11 ಗಂಟೆಗೆ ಬರ್ತಾರೆ ಜಡ್ಜಸ್ಸು. ಅಷ್ಟರಲ್ಲಿ ಹೋದ್ರಾಯ್ತು ಅಂದ್ಕೊಂಡು ಮಾಮೂಲಿ ಡ್ರೆಸ್ಸಲ್ಲೇ ನಾನು ಕೆಳಗೆ ಹೋಗಿ ರಂಗೋಲಿ ಹಾಕ್ತಾ ಇರೋದು. ಅಯ್ಯೋ ನಾನು ನೀಟಾಗಿ ಮೇಕಪ್ ಆಗಿಲ್ಲ, ಏನಪ್ಪ ಇವರು ನೋಡಿ. ಅದು ಮಾಡ್ತಾ ಇದ್ದಾರೆ. ಸೌಂಡ್ ಯಾವ ಥರ ಕೇಳಿಸುತ್ತೆ ಅಂತ ಮಕ್ಕಳೆಲ್ಲ ಡ್ರೋನ್ ಅಂತ ಕೂಗ್ತಾ ಇದ್ರು. ಕಾರಲ್ಲಿ, ಬೈಕಲ್ಲಿ ಹೋಗೋರೆಲ್ಲ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರು. ನಿಮಗೆ ಅದು ಎರೋ ಮಾರ್ಕಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಡ್ರೋನ್ ಕ್ಯಾಮ್ರಾ ನೋಡಿ. ಆ ಡ್ರೋನ್ ಕ್ಯಾಮ್ರಾ ಗಾಳಿಗೆ ನಾನು ಕಲರ್ ಹಾಕಿಟ್ಟಿರೋ ಪೇಪರ್ ಹೆಂಗೆ ಹಾರಾಡುತ್ತೆ ನೋಡಿ. ನಾನು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಇಷ್ಟು ಚೆನ್ನಾಗಿ ಬರ್ತೈತಿ ಅಂದ್ಕೊಂಡಿರಲಿಲ್ಲ ರಂಗೋಲಿ ಹಾಕಿಬಿಟ್ಟು ಕಲರ್ ಹಾಕಿದಾದಮೇಲೆ ನಾನೇ ಒಂದು ಸತಿಗೆ ನೋಡ್ತೀನಿ, ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ ಅಂತ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಫೋಟೋ ತೊಗೊಂಡು ವಿಡಿಯೋ ಮಾಡ್ಕೊಂಡು ಹೋದರು. ಕರೆಕ್ಟ್ ಆ ತಾಳಿ ಚೈನು, ಲಕ್ಷ್ಮೀದು ತಾಳಿ ಚೈನ್ ಬಿಡಿಸುವಾಗೇ ಅವರು ಕ್ಯಾಮ್ರಾಮ್ಯಾನು, ವಿಡಿಯೋ ಮ್ಯಾನ್ ಎಲ್ಲ ಬಂದು ವಿಡಿಯೋ ಮಾಡಿಕೊಂಡು ಹೊರಟೋದ್ರು. ಅವರು ನೋಡಿ ನಾನು ಬಿಡಿಸಿರುವ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಆದಮೇಲೆ ಎಲ್ಲರೂ ಫೋಟೋ ತೆಕ್ಕೊಂಡು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕ್ಕೊಂಡ್ರು. ಅದು ಯಾವ ಥರ ಯಾರ್ಯಾರು ಹಾಕ್ಕೊಂಡ್ರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಜನದ ಮಾತ್ರ ಈ ಸ್ಟೇಟಸಲ್ಲಿ ಹಾಕಿದೆ. ಕಂಪ್ಲೀಟ್ ಆಯಿತು ನನ್ನ ರಂಗೋಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನನಗೆ ನಂಬಕ್ಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಹಳೆ ಟಾಪು, ಹಳೆ ಪ್ಯಾಂಟು ಹಾಕ್ಕೊಂಡು ಬಂದು ನಾನು ರಂಗೋಲಿ ಹಾಕ್ತಾಯಿದ್ದೆ. ಯಾಕೆಂದರೆ ಕಲರೆಲ್ಲ ಹತ್ತಿದ್ರೆ ಅದು ಚೆನ್ನಾಗಿರಲ್ಲ ಅಂತ. ಆಮೇಲೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಬಂದಾದಮೇಲೆ ನೋಡ್ತೀನಿ ನಾನು ರಂಗೋಲಿನ ಇನ್ನೂ ಜಾಗ ಇದ್ದರೆ ಇನ್ನೂ ದೊಡ್ಡದಾಗಿ ಹಾಕ್ಬೋದಿತ್ತು, ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು, ಬ್ರಹ್ಮದೇವ್ರನ್ನ ಅದೆಲ್ಲ ಬಿಡಿಸ್ಬೋದಿತ್ತು ಅಂತ ಅನ್ಕೋತಾ ಇದ್ದೆ.
ಅಷ್ಟರಲ್ಲಿ ಟೀಮ್ನವರು ನಮ್ಮ ಮನೆಗೆ ಬಂದು ರಂಗೋಲಿ ನೋಡಿ ಅವರು ಅದಕ್ಕೆ ಮಾರ್ಕ್ಸ್ ಕೊಟ್ಟು ಫೋಟೋ ಇಡಿಸ್ಕೊಂಡು ಹಾಗೆ ಟೋಕನ್ ಕೊಟ್ಟು ಹೊರಟರು. ಅವ್ರು ಹೊರಟಾದ್ಮೇಲೆ ಏನಾಯಿತು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆಯವರೆಗೂ ನೋಡಿ. ಇದು ಬೆಳ್ಳಿದು ಲಕ್ಷ್ಮೀ ಗಣೇಶ ಇರೋದು, ಅದನ್ನು ಕೊಟ್ಟರು, ರಾತ್ರಿ ಬಂದು ಕೊಟ್ಟರು ನೋಡಿ. ಹಗಲು ಹೊತ್ತು ಯಾಕೆ ಬಂದು ಕೊಡಲಿಲ್ಲ ಅಂತಲೂ ಹೇಳ್ತೀನಿ ನಿಮಗೆ ನೋಡಿ. ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಅವ್ರು ಬಂದು ನಮಗೆ ಟೋಕನ್ ಕೊಟ್ಟು ಹೊರಟೋದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬಂದ್ರೂ ನಾನು ರಂಗೋಲಿ ಹೋಗಿಲ್ಲ, ಅದು ಯಾವ ಥರ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಲಕ್ಷ್ಮಿ ಎಷ್ಟು ಚೆನ್ನಾಗಿದ್ದಾಳೆ, ಒಂಚೂರು ರಂಗೋಲಿ ಹೋಗಿಲ್ಲ ಅಲ್ಲಿ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಎಷ್ಟು ಲಕ್ಷಣವಾಗಿದ್ದಾನೆ ನನ್ನ ಆದಿಶೇಷ ಲಕ್ಷ್ಮಿ. ಮಳೆ ಬೇರೆ ಸುರಿತಾ ಇದೆ, ಅದು ಯಾವ ಥರ ಮಳೆ ಬರ್ತಾ ಇದೆ ಅಂತ ಹಾಗೆ ಮುಂದಕ್ಕೆ ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ. ಇಷ್ಟೊಂದು ಮಳೆ ಬಂದ್ರೂ ಛತ್ರಿ ಹಿಡ್ಕೊಂಡು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರಂಗೋಲಿನ. ನೀವು ಹಂಗೆ ಮುಂದಕ್ಕೆ ನೋಡಿ, ಯಾಕಂದರೆ ಮಳೆ ಬರ್ತಾ ಇದೆ. ನಮ್ಮ ಮನೆ ಮುಂದೆ ಎಲ್ಲ ರಂಗೋಲಿ ಹೊರಟೋಯ್ತು, ಇವ್ರ ಮನೆ ಮುಂದೆ ಹೋಗುತ್ತೆ ಅಂತ ಛತ್ರಿ ಹಿಡ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಹೌದಪ್ಪ. ಬನ್ರಿ ಅವಳು ಮಾಡ್ತೀನಿ. ಹೋಗೋ ಮಳೆ ಒಂದು ನೋಡ್ರಿ ರೀ, ಎಲ್ಲರೂ ರಂಗೋಲಿ ಹಾಕಿದ್ ಮಳೆ ಯಾವಾಗ ಹೋಗ್ಬಿಡ್ತು. ಅರ್ಧ ಉಳಿತೆ, ಮೇಲ್ಗಡೆ ಲಕ್ಷ್ಮಿ ಉಳಿತಾಳೆ. ಇದೇ ಥರ ಮಳೆ ಬಂದರೆ ಉಳಿತೈತೆ, ಅದು ಫುಲ್ಲು ಹಿಂಗಿದೆ. ಈಚಲು ಬರುತ್ತಲ್ಲ, ಈಚಲು ನೋಡಿದ್ರೆ ಹಾಂ ನಂಗೆ ಬರುತ್ತಕ್ಕ. ಎಲ್ಲ ಅದನ್ನೇ ಅಂತ ಇದ್ದಾರೆ ಇವಾಗ. ಕ್ಲಾಸ್ ಮಾಡಿ, ಡ್ರಾಯಿಂಗ್ ಕ್ಲಾಸ್ ಮಾಡಿ ನಮ್ಮ ಮಕ್ಳು ಕಳಿಸ್ತೀನಿ. ನಿಮ್ಮ ಮಕ್ಕಳು ಹಾಂ ನಾನು ಚಿಕ್ಕವಳಿರುವಾಗೂ ಮಾಡ್ತಿದ್ದೆ ಅಕ್ಕ. ಚಿಕ್ಕವಳಿರುವಾಗ ಡ್ರಾಯಿಂಗಿಗೆಲ್ಲ ನನ್ನೇ ನಾವು ಹಾಕಿರೋ ರಂಗೋಲಿನೂ ಮಳೆರಾಯನಿಗೆ ಇಷ್ಟ ಆಯಿತು ಅಂತ ಕಾಣಿಸುತ್ತೆ. ಅದಕ್ಕೆ ಬಂದು ಮಳೆರಾಯ ನಮ್ಮ ರಂಗೋಲಿ ಎಲ್ಲ ತೊಗೊಂಡು ಹೊರಟೋಗ್ಬಿಟ್ಟ. ಆದರೆ ನನ್ನ ರಂಗೋಲಿ ಮಾತ್ರ ಲಕ್ಷ್ಮೀ ಆದಿಶೇಷ ಮಾತ್ರ ಹೋಗಿರಲಿಲ್ಲ. ಅದು ಹಾಲಿನ ಹಾಸಿಗೆ ಮತ್ತು ನೀರಿರೋದು, ನೀರಿಂದು ಬಿಡಿಸಿದ ರಂಗೋಲಿ ಅದು ಮಾತ್ರ ಹೋಗಿತ್ತು. ಎಲ್ಲ ಕೆಂಪು ನೀರು ಕೆಂಪು ಡೌನಲ್ಲ ಅವ್ರದ್ದೆಲ್ಲ ಹೊರಟೋಗುತ್ತೆ. ಇವತ್ತು ಒಂದಿನ ತಡಿಲಿಲ್ಲ ನೋಡಿ. ನಿನ್ನೆ ಇದೇ ಥರ ಮಳೆ ನಾವು ಸ್ಕೂಲಲ್ಲಿ ಹೊರಟೆ ಬಂದ್ಬಿಡಿ ಅಂತ ಎಲ್ಲ ಬೈದರು ವಾಪಸ್ಸಲ್ಲಿ. ಹಿಂಗೆ ಮಳೆ ಇಲ್ಲಿರಲಿಲ್ಲ, ಇವತ್ತು ಆಯ್ತಾ ರಂಗೋಲಿ ಪಾಪ ಬೇರೆಯವ್ರದ್ದು ಅಲ್ಲಿ. ಇವ್ರು ಯಾರು? ಇವರು ಛತ್ರಿ ಹಿಡ್ಕೊಂಡು ನೋಡಕ್ ಬಂದವ್ರೆ. ಛತ್ರಿ ಹಿಡ್ಕೊಂಡು ನೋಡಕ್ ಬಂದವ್ರು ನೋಡ್ರಿ ಇಲ್ಲಿ. ಅಲ್ಲ, ರಂಗೋಲಿನ ಛತ್ರಿ ಹಿಡ್ಕೊಂಡು ಈ ಮಳೆಯಲ್ಲಿ ನೋಡಕ್ ಬಂದವ್ರಿ. ಅವ್ರು ಯಾರೋ ಗೊತ್ತಿಲ್ಲ, ಛತ್ರಿ ಹಿಡ್ಕೊಂಡು ನನ್ನ ರಂಗೋಲಿ ಮಳೆಗೆ ಎಲ್ಲಿ ನೆಂದೋಗ್ಬಿಡುತ್ತೋ ಅಂತ ಛತ್ರಿ ಹಿಡ್ಕೊಂಡು ನೋಡಕ್ಕೆ ಬಂದವ್ರೆ ನೋಡಿ ಪಾಪ. ನೋಡಿಕೊಂಡು ಹೊರಟೋದ್ರು. ಆದರೆ ನನ್ನ ರಂಗೋಲಿ ಮಾತ್ರ ಪೂರ್ತಿ ನೆಂದಿರಲಿಲ್ಲ. 2 ದಿನ ಆದರೂ ಹಾಗೇ ಇತ್ತು ನೋಡಿ. ಮಳೆಗೆ ಇಷ್ಟು ಹೋಗಿತ್ತು. 2 ದಿನ ಆದಮೇಲೆ ನಾನು ಇದನ್ನು ತೊಳಿತಾ ಇದ್ದೀನಿ ನೀರು ಹಾಕಿ, ಯಾಕಂದರೆ ಯಾರು ತುಳಿಬಾರ್ದು ಅಂತ. ತುಳಿದಿರಲಿಲ್ಲ, ಆ ಕಡೆಯಿಂದ ಓಡಾಡಿದ್ದು. ಇದೆಲ್ಲ ನಾಯಿಗಳು ಬಂದು ಹಾಳು ಮಾಡಿರೋದು ನನ್ನ ರಂಗೋಲಿ ನೋಡಿ. 2 ದಿನ ಆದಮೇಲೆ ಇದನ್ನು ನಾನು ನೀರು ಹಾಕಿ ತೊಳೆದ್ಬಿಡ್ತೀನಿ. ನಾಯಿಗಳು ಬಂದು ಮಲಗಿ ಎದ್ದು ಈ ಥರ ಮಾಡಿತ್ತು. ಅದಕ್ಕೆ ನಾನು ರಾತ್ರಿ ಹೊತ್ತು ನಾನು ಹಾಕಲಿಲ್ಲ ರಂಗೋಲಿನ. ನಾಯಿಗಳು ಬಂದು ಇಲ್ಲಿ ಬೀದಿ ನಾಯಿಗಳು ಓಡಾಡ್ತಾ ಇರ್ತೈತಲ್ಲ, ಅದು ಬಂದು ಮಲಗ್ತೈತಲ್ಲ ಅಂತ ನಾನು ರಾತ್ರಿ ಹಾಕಲಿಲ್ಲ. ಎಲ್ಲರೂ ರಾತ್ರಿನೇ, ಆಲ್ಮೋಸ್ಟ್ ಜನ ರಾತ್ರಿನೇ ಹಾಕ್ಬಿಟ್ಟಿದ್ರು. ನಾನು ರಾತ್ರಿ ಹಾಕಲಿಲ್ಲ. ಕೆಲವೊಂದಿಷ್ಟು ಜನ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಕೈಯಲ್ಲಿ ಅದು ಹೆಂಗೆ ಬಿಡಿಸಿದೀಯಾ, ಎಷ್ಟು ಚೆನ್ನಾಗಿ ಬಿಡಿಸಿದೀಯಾ ಅಂತ ಫೋಟೋ ನೋಡಿ ಎಲ್ಲ ಕೇಳ್ತಾಯಿದ್ರು ನೋಡಿ. 2 ದಿನ ಆದ್ರೂ ನನ್ನ ಆದಿಶೇಷನ ಮುಖದಲ್ಲಿರುವ ಕಳೆ ಮಾತ್ರ ಕಡಿಮೆ ಆಗಿಲ್ಲ. ಮಳೆ ಬಂದ್ರೂ, ಗಾಳಿ ಬಂದ್ರೂ. ಇನ್ನು ಕೆಲವಷ್ಟು ಜನ ನಿಮ್ಮ ಮನೆಯಲ್ಲೇ ಆದಿಶೇಷನಿಗೆ ಹಾಸಿಗೆ ಹಾಸಿ ಮನಗಿಸ್ಬಿಟ್ಟಿಯೇನಮ್ಮ ಅಂತ ಕೇಳ್ತಾ ಇದ್ರು. ಇದೇ ಥರ ನಿಮಗೆ ಯೂಸ್ ಆಗೋ ವಿಡಿಯೋಸು ನಾನು ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸಿಗೆ ಶೇರ್ ಮಾಡಿ. ಆ ಆದಿಶೇಷ ನಿಮಗೆ ಖಂಡಿತ ಒಳ್ಳೇದು ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.